ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಗದ್ದುಗೆ ಗುದ್ದಾಟದ ಕಾದಾಟ ನಡೀತಾನೆ. ಮದಗಜಗಳ ತರ ಒಂದು ಕಡೆ ಸಂಘಟನಾ ಚತರ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಧೀಮಂತ ನಾಯಕ ಸಿದ್ದರಾಮಯ್ಯನವರ ನಡುವಿನ ಹಗ್ಗಜಗ್ಗಾಟ ಕಾಂಗ್ರೆಸ್ನಲ್ಲಿ ಹಲವು ಮಜಲ್ನ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಹಲವು ದಿಗ್ಗಜ ನಾಯಕರು ಈ ಹೋರಾಟದಲ್ಲಿ ಪಾಲ್ಗೊಂಡ್ರು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಕಾಣ್ತಾ ಇದ್ದಾರೆ. ಹೈಕಮಾಂಡ್ ಇಲ್ಲಿ ಪ್ರಬಲ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು ನಿರ್ದಿಷ್ಟವಾದ ನಿರ್ಧಾರವನ್ನ ತೆಗೆದುಕೊಂಡು ಇಬ್ಬರೂ ನಾಯಕರ ಮಧ್ಯದಲ್ಲಿ ಒಂದು ಸೂತ್ರವನ್ನ ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಸೈಲೆಂಟ್ ಗೇಮ್ ಅನ್ನು ಆಡ್ತಾ ಇದ್ದಾರೆ. ಅವ್ರು ಆಡ್ತಾ ಇರುವಂತ ಗೇಮ್ನಿಂದ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಇನ್ನಷ್ಟು ಕಡಿತವಾಗಲಿದೆ. ಅಕ್ಷರಶಃ ಡಿ ಕೆ ಶಿವಕುಮಾರ್ ಹೆಸರಿಗಷ್ಟೇ ಮಂತ್ರಿ ಅನ್ನುವಂಥ ಸ್ಥಿತಿಗೆ ಏನಾದರೂ ಹೋಗ್ತಾರ? ಹಾಗಾದ್ರೆ ಡಿ ಕೆ ಶಿವಕುಮಾರ್ ದಿನದಿಂದ ದಿನಕ್ಕೆ ಸಿದ್ದರಾಮಯ್ಯ ಆಡ್ತಾ ಇರುವಂತ ಗೇಮ್ನಿಂದ ವೀಕ್ ಆಗ್ತಾ ಇದ್ದಾರೆ. ಏನದು ಎಕ್ಸ್ಕ್ಲೂಸಿವ್ ಸ್ಟೋರಿ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ವೀಕ್ಷಕರೇ, ಆನೆ ನಡೆದಿದ್ದೇ ದಾರಿ ಅನ್ನುವಂಥ ಮಾತಿತ್ತು. ಆದ್ರೆ ಈಗ ಆ ಮಾತಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಈಗ ಟಗರು ನಡೆದಿದ್ದೇ ದಾರಿ ಅನ್ನುವಂಥ ಇದೆ. ಸಿದ್ದರಾಮಯ್ಯ ಏನು ಸ್ಟೆಪ್ ಅಂತ ತಗೊಳ್ತಾರೆ ಅದೇ ವೇದವಾಕ್ಯ ಅನ್ನೋ ಥರ ಆಗಿದೆ. ಸಿದ್ದರಾಮಯ್ಯ ಯಾವ ಹೆಜ್ಜೆ ನೀಡ್ತಾರೋ ಅದೇ ಹೈವೇ ರೋಡ್ ಅನ್ನೋ ಥರ ಆಗ್ತಾ ಇದೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಅನ್ನ ಅಷ್ಟು ಆವರಿಸ್ಕೊಂಡು ಬಿಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರಾ ಅಗತ್ಯ ಮತ್ತು ಅನಿವಾರ್ಯತೆ ಸಿದ್ದರಾಮಯ್ಯ ಅನ್ನೋ ಥರ ಸಿದ್ದರಾಮಯ್ಯ ತಮ್ಮ ಇರುವಿಕೆಯನ್ನ ಕಾಂಗ್ರೆಸ್ನಲ್ಲಿ ಪ್ರಚುರ ಪಡಿಸ್ತಾನೆ ಇದ್ದಾರೆ. ತಮ್ಮ ನೇರ ನಡೆ, ದಿಟ್ಟ ನುಡಿಗಳಿಂದ ಸಿದ್ದರಾಮಯ್ಯ ವಿರೋಧಿಗಳಿಗೆ ಹೇಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾರೋ ಅದೇ ರೀತಿ ಸಂಘಟನೆ ಅಂತ ಬಂದಾಗ ಕಾಂಗ್ರೆಸ್ಗೆ ತೀರಾ ಅನಿವಾರ್ಯ ಶಕ್ತಿ ಯಾವುದು ಅಂದ್ರೆ ಅದು ಅಹಿಂದ ಶಕ್ತಿ. ಆ ಅಹಿಂದ ಶಕ್ತಿ ಯಾರು ಅಂದ್ರೆ ಸಿದ್ದರಾಮಯ್ಯ ಅನ್ನುವಷ್ಟು. ಕಾಂಗ್ರೆಸ್ ಅಂದ್ರೆ ಅಹಿಂದ, ಅಹಿಂದ ಅಂದ್ರೆ ಸಿದ್ದರಾಮಯ್ಯ ಅನ್ನುವಷ್ಟು ತಮ್ಮ ಇರುವಿಕೆಯನ್ನ ಕಾಂಗ್ರೆಸ್ನಲ್ಲಿ ಪ್ರಚುರ ಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ತಮ್ಮ ವಾಕ್ಚಾತುರ್ಯದಿಂದ ಬಿಜೆಪಿ ವಿರುದ್ಧ ನರೇಂದ್ರ ಮೋದಿ, ಅಮಿತ್ ಶಾ ಅವರ ವಿರುದ್ಧ ನಿಖರ ದಾಖಲೆಗಳು, ಅಂಕಿ ಅಂಶಗಳ ಸಮೇತ ಮಂಡಿಸ್ತಾ ಇರುವಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಪಾಠ ಕಲಿಸಲಿಕ್ಕೆ ರೆಡಿ ಆಗಿದ್ದಾರೆ. ಕಾರಣ ಸೈಲೆಂಟ್ ಆಗಿನೇ ಒಂದು ಗೇಮ್ ಅನ್ನ ಹೆಣಿತಾ ಇದ್ದಾರೆ. ಆ ಗೇಮ್ ಏನಾದ್ರೂ ವರ್ಕೌಟ್ ಆದ್ರೆ, ಆ ಗೇಮ್ ಏನಾದ್ರೂ ಇಂಪ್ಲಿಮೆಂಟ್ ಆದ್ರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಕಾಂಗ್ರೆಸ್ನ ಹುಲಿ ಕರ್ನಾಟಕದಲ್ಲಿ ಅನ್ನೋದನ್ನ ಸಾಕ್ಷೀಕರಿಸ್ತಾರೆ. ಏನು ಹಾಗಾದ್ರೆ ಆ ಗೇಮ್? ಎಸ್ ವೀಕ್ಷಕರೇ, ಈಗ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದಾರೆ. ಇನ್ನೂ 4 ಜನ ಉಪಮುಖ್ಯಮಂತ್ರಿಗಳನ್ನ ನೇಮಿಸಿಕೊಳ್ಳಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗೇನಾದ್ರೂ ಆದ್ರೆ ಸಿದ್ದರಾಮಯ್ಯನವರು ಮತ್ತೆ 4 ಜನ ಉಪಮುಖ್ಯಮಂತ್ರಿಗಳನ್ನ ನೇಮಿಸಿಕೊಂಡ್ರೆ ಡಿ ಕೆ ಶಿವಕುಮಾರ್ ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗುತ್ತೆ. ಪವರ್ ಸೆಂಟರ್ ಮತ್ತೆ 4